ಶುಭೋದಯದೊಂದಿಗೆ ಸ್ವಾಗತ ಸ್ನೇಹಿತರೆ. ನಾನು ಇವತ್ತು ನನ್ನ ಸಾವಯವ ನೈಸರ್ಗಿಕ ಕೃಷಿಯನ್ನು ತಮ್ಮೊಂದಿಗೆ ಬಹುದಿನಗಳ ಅಂತರ ಮೇರೆಗೆ ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ. 3 ಎಕರೆ ವಿಸ್ತೀರ್ಣ ಹೊಂದಿರುವಂಥ ಈ ನನ್ನ ಜಮೀನು, ಈ ಜಮೀನಿನಲ್ಲಿ ಮುಖ್ಯ ಬೆಳೆಯನ್ನಾಗಿ ನಾನು ಕಬ್ಬನ್ನು ಆಯ್ಕೆ ಮಾಡಿಕೊಂಡು, ಜೊತೆಗೆ ಅಂತರ ಬೆಳೆಯನ್ನಾಗಿ ಸೋಯಾಬೀನ್ ಮತ್ತು ಈರುಳ್ಳಿಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ. ಜೊತೆಗೆ ಮನೆಗೆ ಉಪಯೋಗ ಆಗುವಂತಹ ತರಕಾರಿ ಬೆಳೆಗಳನ್ನ ಅಲ್ಲಲ್ಲಿ ಮೆಣಸಿನ ಗಿಡ, ಹಾಗೆ ಟೊಮೆಟೊ, ಬದನೆ ಗಿಡಗಳನ್ನ ನಾನು ಆಯ್ಕೆ ಮಾಡಿಕೊಂಡು ನಾಟಿ ಮಾಡಿದ್ದೇನೆ ಸ್ನೇಹಿತರೆ. ಈ ಕಬ್ಬು ನಂದು ಇವತ್ತು 40ನೇ ದಿವಸ. ಈ ಕಬ್ಬಿಗೆ ವಯಸ್ಸು ಇವತ್ತು 40ನೇ ದಿವಸ. ಈ ರೀತಿಯಾಗಿ ಬೆಳ್ಕೊಂಡು ನಿಂತಿದೆ ಸ್ನೇಹಿತರೆ. ಅದರಂತೆ ಸೋಯಾಬೀನ್ಗೂ ಕೂಡ 40 ದಿನ. ತಾವಿಲ್ಲಿ ನೋಡ್ಬೋದು ನೈಸರ್ಗಿಕ ಕೃಷಿಯಲ್ಲಿ ಯಾವ ರೀತಿಯಾಗಿ ನನ್ನ ತರಕಾರಿ ಅಂದರೆ ಬದನೆ ಗಿಡನೂ ನೋಡ್ಬೋದು, ಅದೇ ರೀತಿ ಸೋಯಾಬೀನ್ ಕೂಡ ನೋಡ್ಬೋದು. ಯಾವುದೇ ರೀತಿಯಾದಂಥ ಕೀಟ ಬಾಧೆ ಇಲ್ಲದೆ ಸಂಪೂರ್ಣ ಸಮೃದ್ಧವಾಗಿ ಬೆಳೆದು ನಿಂತಿರೋದನ್ನು ತಾವು ನೋಡ್ಬೋದು. ಸಾವಯವ ನೈಸರ್ಗಿಕ ಕೃಷಿಯಲ್ಲೂ ತಾವೆಲ್ಲ ರೈತರು ಕೃಷಿ ಮಾಡಬಹುದು ಅನ್ನೋದಕ್ಕೆ ನಾನೇ ಉದಾಹರಣೆ ಸ್ನೇಹಿತರೆ. ನಮ್ಮ ಮುಂದಿನ ಪೀಳಿಗೆಗಾಗಿ ಈ ಭೂಮಿಯನ್ನು ಸಮೃದ್ಧವಾಗಿ ಉಳಿಸಿಕೊಂಡು ಹೋಗಬೇಕಾದ್ರೆ ನಾವೆಲ್ಲರೂ ಸಾವಯವ ಅಥವಾ ನೈಸರ್ಗಿಕ ಕೃಷಿಯನ್ನು ಆಯ್ಕೆ ಮಾಡಿಕೊಂಡಲ್ಲಿ ಒಳ್ಳೆಯದಂತ ನಾನು ಭಾವಿಸುತ್ತಾ ಈ ನನ್ನ ಕಿರುನೋಟವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.